ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ಫಿಲಿಪೈನ್ಸ್ ನ ಎಕ್ಸ್ಪ್ಲೋರ್ ಮಾಡೋಣ. ಇದು ಫಿಲಿಪೈನ್ಸ್ ಎಕ್ಸ್ಪ್ಲೋರ್ ಅಲ್ಲಿ ಮೊದಲನೆಯ ವಿಡಿಯೋ ಆಗಿರ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಒಂದು ನಮ್ಮ ರೆಸಾರ್ಟ್ ಇಂದ ಕಾಣತಕ್ಕಂಥ ಸ್ಮಾಲ್ ಐಸ್ಲ್ಯಾಂಡ್. ಈ ಸ್ಮಾಲ್ ಐಸ್ಲ್ಯಾಂಡ್ ನ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ನೋಡೋಣ. ಈ ಹೋಗ್ತಕ್ಕಂಥ ದಾರಿಯಲ್ಲಿ ಏನೇನು ಸಿಗುತ್ತೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸ್ನೇಹಿತರೆ ನೋಡಿ, ಇಲ್ಲಿ ಒಂದು ಟ್ರೈ ಬೈಸಿಕಲ್ ಅಂತ ಬಂತು. ಒಂದು ಬೈಕಿಗೆ ಆಟೋ ಟೈಪ್ ಅಲ್ಲಿ ಮಾಡುತ್ತಾರೆ ನೋಡಿ ಸ್ನೇಹಿತರೆ. ಹಾಗೆ ನಾನು ಬೆಳಿಗ್ಗೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗಿದ್ದು. ಬೆಳಿಗ್ಗೆ ಸಮುದ್ರದ ಆಳ ನೀರು ಕಡಿಮೆ ಆಗುತ್ತೆ ಸ್ನೇಹಿತರೆ. ಅದುವೇ ಇದು ಉದಾಹರಣೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಅಲ್ಲಿ ಸ್ಥಳೀಯರೆಲ್ಲರೂ ಅಂದ್ರೆ ಲೋಕಲ್ ಪೀಪಲ್ಸ್ ಎಲ್ಲ ಇಲ್ಲೆಲ್ಲ ಹೋಗಿ ಸರ್ಚ್ ಮಾಡ್ತಾರೆ ಮತ್ತೆ ಎಂಜಾಯ್ ಮಾಡ್ತಾರೆ. ನೀರಲ್ಲಿ ಇಳಿದು ಅಲ್ಲಿ ಸಿಗ್ತಕ್ಕಂತ ಸಮುದ್ರದಲ್ಲಿ ಏನೇನಿರುತ್ತೆ ಅದನ್ನೆಲ್ಲವನ್ನ ಹಿಡಿಲಿಕ್ಕೆ ಹೋಗ್ತಾರೆ. ಅವ್ರ ಮನೆಗೆ ತಿನ್ಲಿಕ್ಕೆ ಥಿಂಗ್ಸ್ ಆಗ್ಬಹುದು, ಸಮಥಿಂಗ್ ಇರ್ಬೋದು. ಈ ನೀರ ಮಟ್ಟ ಏನಿತ್ತು ಅದು ಕೆಳಗಡೆ ಇಳಿದಿದೆ ಇವಾಗ. ಇದು ಬೆಳಿಗ್ಗೆ ಮಾತ್ರ ಇಳಿಯುತ್ತೆ, ಹಂಗೆ ಗ್ರಾಜುವಲ್ ಆಗಿ ಮೇಲೆ ಬರುತ್ತೆ. ಹಾಗೆ ಅಲ್ಲಿ ಇರ್ತಕ್ಕಂತ ನೋಡಿ ಸ್ನೇಹಿತರೆ, ಮೋಟಾರ್ ಸೈಕಲ್ ಸ್ಕೂಟರ್ ಮಾಡೆಲ್ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಡಿಫ್ರೆಂಟ್ ಕಂಪನಿಯ ಒಂದು ಮೋಟಾರ್ ಸೈಕಲ್ ಸ್ಕೂಟರ್ ಮಾಡಲ್ ಕೂಡ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಹೋಂಡಾ ಕ್ಲಿಕ್ ಕೂಡ ನಾನು ನೋಡಲಿಕ್ಕೆ ಸಿಕ್ಕಿದ್ದು ಒಂದು ವಿಶೇಷವಾಗಿತ್ತು. ಬನ್ನಿ, ಇದಾದ ಕೂಡಲೇ ಇನ್ನೂ ಇಂಟ್ರೆಸ್ಟಿಂಗ್ ಜಾಗವನ್ನು ತೋರಿಸ್ತೀನಿ. ಹಾಗೆ ನಾನು ಕೂಡ ಹೋಂಡಾ ಕ್ಲಿಕ್ ಒಂದ್ ಬಾರಿ ಟ್ರೈ ಮಾಡಿದ್ದು ಒಂದು ವಿಶೇಷವಾಗಿತ್ತು. ಅದರ ಗ್ಲಿಂಪ್ಸ್ ನಿಮಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ನಿಮ್ನ ಆ ಸ್ಮಾಲ್ ಐಸ್ಲ್ಯಾಂಡ್ ಕರ್ಕೊಂಡು ಹೋಗ್ತೀನಿ. ನೋಡಿ, ಅದುವೇ ಆ ಸ್ಮಾಲ್ ಐಸ್ಲ್ಯಾಂಡ್. ಆ ಸ್ಮಾಲ್ ಐಸ್ಲ್ಯಾಂಡ್ ನೋಡಿ, ನಾರ್ಮಲ್ ಆಗಿ ನೀರು ವಾಟರ್ ಇಲ್ಲಿ ಮೇಲೆ ಅಪ್ಪರ್ಗೂ ಬಂದಿರ್ತದೆ. ಇವಾಗ ಬೆಳಗ್ಗೆ ಆಗಿರೋದ್ರಿಂದ ನೀರೆಲ್ಲ ಸಮುದ್ರ ಕಡಿಮೆ ಆಗಿರ್ತದೆ ಸ್ನೇಹಿತರೆ. ಹಾಗೆ ನೋಡೋಣ ಬನ್ನಿ, ಆ ಸ್ಮಾಲ್ ಐಸ್ಲ್ಯಾಂಡ್ ಹೋಗೋಣ. ಅಲ್ಲಿ ಏನೇನಿದೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಇದು ನೋಡಿ, ಇಲ್ಲಿ ನಾನು ಬಂದಿದ್ದೀನಿ. ಹಾಯ್, ಗುಡ್ ಮಾರ್ನಿಂಗ್. ಸ್ನೇಹಿತರೆ, ಇಲ್ಲಿ ನೋಡಿ ಎಷ್ಟು ಕ್ಲೀನ್ ವಾಟರ್ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಾನು ತೋರಿಸ್ತೀನಿ. ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅಂತ ಹೇಳ್ಬೋದು. ಹಾಗೆ ನಿಮಗೋಸ್ಕರ ಐಸ್ಲ್ಯಾಂಡ್ ಅಲ್ಲಿ ಏನಿದೆ ನಿಮ್ಗೆ ಕರ್ಕೊಂಡು ತೋರಿಸ್ತೀನಿ ಅದೊಂದು. ಆಮೇಲೆ ವೈಟ್ ಸ್ಯಾಂಡ್, ಇದು ವೈಟ್ ಸ್ಯಾಂಡ್ ಬೀಚ್ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ವೈಟ್ ಸ್ಟ್ಯಾಂಡ್ ನೋಡಿ, ಮುಂದೆ ಕಾಣಿಸ್ತಿದೆಯಲ್ಲ, ಇದೆಲ್ಲ ವೈಟ್ ಸ್ಟ್ಯಾಂಡ್. ಆಮೇಲೆ ಕ್ಲಿಯರ್ ವಾಟರ್ ನೋಡಿ ಸ್ನೇಹಿತರೆ, ಎಷ್ಟೊಂದು ಕ್ಲಿಯರ್ ಆಗಿದೆ ಅಂದ್ರೆ ಕೆಳಗಡೆ ಏನಿದೆ ಎಲ್ಲ ನಿಮಗೆ ಕ್ಲೀನ್ ಆಗಿ ಕಾಣಿಸುತ್ತೆ. ಇದು ನಮ್ಮ ರೆಸಾರ್ಟ್ ಇಂದ ಪಕ್ಕದಲ್ಲಿ ಇರ್ತಕ್ಕಂಥ 1 ರಿಂದ 1.5 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ಐಸ್ಲ್ಯಾಂಡ್. ನಾರ್ಮಲ್ ಆಗಿ ಗ್ರಾಜುವಲ್ ಆಗಿ ಇಲ್ಲಿ ಬರ್ಲಿಕ್ಕಾಗಲ್ಲ ಸ್ನೇಹಿತರೆ. ನಮಗೆ ಬೆಳಿಗ್ಗೆ ಮಾತ್ರ 6 ರಿಂದ 8 ರಿಂದ 8:30 9 ಗಂಟೆ ಒಳಗಡೆ ಮಾತ್ರ ಇದು ನೀವು ಆಕ್ಸೆಸ್ ಮಾಡಬಹುದು, ಈ ನೀರಲ್ಲಿ ಬರ್ಬೋದು. ಇಲ್ಲಾಂದ್ರೆ ನೀವು ಬೋಟ್ ಇಂದ ಇಲ್ಲಿ ಒಳಗಡೆ ಬರ್ಬೇಕಾಗತ್ತೆ. ನೋಡಿ, ಸುತ್ತಲೂ ನೀವು ನೋಡ್ತಾ ಇದ್ರೆ ಅದು ಸಮುದ್ರ. ಹಾಗೆ ಆ ಸ್ಥಳೀಯರು ಅಲ್ಲಿ ಏನೇನು ಹುಡುಕ್ತಾ ಇದ್ರೆ ಅನ್ನೋದು ಒಂದೊಂದು ಆ ಫೋಟೋ ಕೂಡ ವಿಡಿಯೋ ಕೂಡ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡಿ, ಇಷ್ಟು ಬೆಳಿಗ್ಗೆ ಅವರವ್ರ ಫ್ಯಾಮಿಲಿ ಸಮೇತ ಅವರ ಫ್ರೆಂಡ್ ಸಮೇತ ಬಂದು ಇಲ್ಲಿ ಎಂಜಾಯ್ ಮಾಡೋದು ಒಂದು ವಿಶೇಷ. ನೋಡಿ, ಇದು ವೈಟ್ ಸ್ಯಾಂಡ್ ನ ನೋಡ್ಲಿಕ್ಕೆ ಸಿಕ್ಕಿರೋದು ಒಂದು ವಿಶೇಷ. ಹಾಗೆ ನಾನ್ ಮಾತ್ರ ಎಕ್ಸ್ಪ್ಲೋರ್ ಮಾಡಕ್ ಹೋಗಿದ್ದೆ ಸ್ನೇಹಿತರೆ. ನನ್ನ ಸ್ನೇಹಿತರು 3 ಜನರು ಇನ್ನು ಅವರು ರೆಸಾರ್ಟ್ ಅಲ್ಲಿ ಇದ್ದಿದ್ರು. ಬೆಳಿಗ್ಗೆ 5:35 ಎದ್ದು ವೇಕಪ್ ಮಾಡಿ ನಿಮಗೋಸ್ಕರ ಈ ಜಾಗವನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದು ಒಂದು ವಿಶೇಷವಾಗಿತ್ತು. ಬನ್ನಿ, ಇನ್ನು ಮುಂದೆ ಕುತೂಹಲಕಾರಿ ವಿಶೇಷವನ್ನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಸ್ನೇಹಿತರೆ, ಇದು ಐಸ್ಲ್ಯಾಂಡ್ ನ ಒಂದು ಸ್ಟೋನ್ ನೋಡಿ. ಆ ನೀರಿನ ತೊರೆ ಹೊಡೆದು ಐಸ್ಲ್ಯಾಂಡ್ ಕಲ್ಲುಗಳು, ಇವು ಕಲ್ಲುಗಳಿಂದ ಹೇಗೆ ಆಗಿದೆ ಅಂತ ತೋರಿಸ್ತಾ ಇದ್ದೇನೆ. ಹಾಗೆ ಈ ಐಸ್ಲ್ಯಾಂಡ್ ಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಇಲ್ಲಿ ಒಳಗಡೆ ಏನೇನಿದೆ ಅನ್ನೋದು ನಿಮಗೂ ನಾನು ಎಕ್ಸ್ಪ್ಲೋರ್ ಮಾಡ್ತೇನೆ. ಬನ್ನಿ ನೋಡಿ ಸ್ನೇಹಿತರೆ, ಇದು ಒಳಗಡೆ ಒಂದು ಗೇಟ್ ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಅಲ್ಲಿ ಒಂದು ಚಿಕ್ಕದಾದ ಒಂದು ಮನೆ ಮೇಲೆ ಎಂಜಾಯ್ ಮಾಡ್ಲಿಕ್ಕೆ ಒಂದು ರೆಸಾರ್ಟ್ ಟೈಪ್, ಸ್ಮಾಲ್ ರೆಸಾರ್ಟ್ ಟೈಪ್ ಒಂದು ಮನೆ ಮಾಡಿದ್ದಾರೆ. ಇಲ್ಲಿ ಕೂತ್ಕೊಂಡು ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಪಾರ್ಟಿ ಕೂಡ ಮಾಡಬಹುದು.
ಬನ್ನಿ ಇನ್ನೂ ಮೇಲೆ ಕರ್ಕೊಂಡು ಹೋಗ್ತೀನಿ. ಈ ಮೇಲಿನಿಂದ ವ್ಯೂಸ್ ಯಾವ ತರ ಇದೆ ನಿಮಗೆ ತೋರಿಸ್ತೀನಿ. ಇವಾಗ ಐಸ್ಲ್ಯಾಂಡ್ ಒಳಗಡೆ ನಿಮ್ಮನ್ನ ಕರ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಇದು ಐಸ್ಲ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಒಂದು ಸ್ಮಾಲ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಎಂಟ್ರಿ ಆಗಬೇಕಂದ್ರೆ ನಾವು ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ತಗೊಂಡು ನೋಡಿ, ಅಲ್ಲಿಂದ ಕೆಳಗಡೆ ಇಳಿಲಿಕ್ಕೆ ಈ ಕೇವ್ಸ್ ಟೈಪ್ ಅಲ್ಲಿ ಇದೆ ಸ್ನೇಹಿತರೆ. ನಾರ್ಮಲ್ ಟೈಮಲ್ಲಿ ಇಲ್ಲೆಲ್ಲ ನೀರು ಬರುತ್ತೆ. ಹಾಗೆ ಅಲ್ಲಿ ಮೇಲಿಂದ ನೋಡಿದಾಗ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ, ಅಷ್ಟು ಅಮೇಜಿಂಗ್ ಆಗಿ ಕಾಣಿಸ್ತಕ್ಕಂಥ ಒಂದು ಪ್ರಾಪರ್ಟಿ. ನೋಡಿ, ಇಲ್ಲಿ ನೀವು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬಹುದು. ನೋಡಿ, ಸಮುದ್ರ ಹೆಂಗೆ ಕಾಣಿಸುತ್ತೆ. ಸುತ್ತಲೂ ನೋಡಿದಾಗ ನಮಗೆ ಸಿಕ್ಕಿದ್ದು ಒಂದು ವಿಶೇಷವಾಗಿತ್ತು. ಹಾಗೆ ಇಲ್ಲಿ ನೀರು ಎಷ್ಟು ಕ್ಲಿಯರ್ ಅನ್ನೋದು ತೋರಿಸ್ತೀನಿ. ಹಾಗೆ ಪಾರ್ಟಿ ನಡೀತಾ ಇದೆ ಸ್ನೇಹಿತರೆ. ಅಲ್ಲಿ ಪಾರ್ಟಿಗೆಲ್ಲ ಗ್ರೂಪ್ ಆಗಿ ಡಿಫ್ರೆಂಟ್ ಅವ್ರನ್ನೂ ಕೂಡ ಮೀಟ್ ಮಾಡೋಣ. ಮೀಟ್ ಮಾಡಿ ಒಂದು ಅವ್ರ ಜೊತೆ ಕೂಡ ಫೋಟೋ ವಿಡಿಯೋ ಮಾಡೋಣ. ಬನ್ನಿ ನೋಡಿ, ಇದು ಅವರವರ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬಂದಿರತಕ್ಕಂಥ ಒಂದು ವಿಶೇಷವಾದದ್ದ ಒಂದು ಜಾಗ. ಹಾಗೆ ಈ ಐಸ್ಲ್ಯಾಂಡ್ ದೂರಿಂದ ನೋಡೋಕೆ ಬಹಳ ಚಂದ, ಹತ್ರ ಹೋದಾಗ ಅಷ್ಟು ಚೆನ್ನಾಗಿ ಕಾಣಲ್ಲ ಸ್ನೇಹಿತರೆ. ಆದ್ರೆ ವಾಟರ್ ಡೌನ್ ಆಗಿದ್ದರಿಂದ ನಾವು ಮ್ಯಾಕ್ಸಿಮಮ್ ವಾಟರ್ ಎಂಡ್ಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಆ ಎಂಡ್ ಅನ್ನ ಏನಿದೆ ತೋರಿಸ್ತೀನಿ, ಬನ್ನಿ. ಇದು ನೋಡಿ, ಇದು ಕ್ಲಿಯರ್ ವಾಟರ್ ಅಲ್ಲಿ ಇಲ್ಲೆಲ್ಲ ಲೋಕಲ್ಸ್ ಬಂದ್ಬಿಟ್ಟು ಯಾವ ತರ ಸ್ನಾನ ಮಾಡ್ತಾ ಇದಾರೆ. ಹಾಗೆ ಈ ನೀರಿನಲ್ಲಿ ಆಡೋದು ಒಂದು ಮೋಜಿನ ಸಂಗತಿ ಅಂತ ಹೇಳ್ಬೋದು. ಅಲ್ಲಿ ನೋಡಿ, ಅಷ್ಟು ಬೆಳಿಗ್ಗೆದ್ದು ಅವರು ತಿನಿಸುಗಳು ತಂದು ಅವರ ಫ್ರೆಂಡ್ಸ್ ಜೊತೆ ಎಂಜಾಯ್ಮೆಂಟ್ ಮಾಡ್ತಾ ಇದ್ದು ಒಂದು ವಿಶೇಷ. ಹಾಗೆ ಈ ಬ್ಲೂ ವಾಟರ್, ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಸಮುದ್ರವನ್ನು ನೀವು ಕೂಡ ನೋಡಿದ್ರೆ ಅಂದ್ಕೊಂಡಿದ್ದೀನಿ. ಹಾಗೆ ನೋಡಿ, ಎಷ್ಟು ಸೂಪರ್ ಆಗಿದೆ, ಅಷ್ಟೇ ಚೆನ್ನಾಗಿದೆ. ನಾನು ಕೂಡ ಎಂಜಾಯ್ ಮಾಡಿದ್ದು ಒಂದು ವಿಶೇಷ. ಲೋಕಲ್ ಬಾಯ್ಸ್ ನೋಡಿ ಇಲ್ಲಿ ಬಂದು ಎಂಜಾಯ್ ಮಾಡ್ತಾರೆ, ಸ್ವಿಮ್ಮಿಂಗ್ ಮಾಡ್ತಾರೆ, ಹಾಗೆ ಫ್ರೆಶ್ ಅಪ್ ಆಗ್ತಾರೆ. ಹಾಗೆ ಪಕ್ಕದಲ್ಲಿ ನೋಡಿ ಯಾಸ್ತು ಬೇರೆ ಒಂದು ಇದೆ ಸ್ನೇಹಿತರೆ. ಈ ಯಾಸ್ತು ಬಂದ್ಬಿಟ್ಟು ಈ ಕಡೆ ಬರಲ್ಲ ಡೌನ್ ಅಲ್ಲಿ ನೀರಿನ ಆಳ ಕಡಿಮೆ ಇರೋದ್ರಿಂದ ಈ ತರ ಇರುತ್ತೆ. ಹಾಗೆ ನೋಡಿದ್ರೆ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ವಿಶೇಷವಾದಂತ ಒಂದು ಲೋಕಲ್ ಎಕ್ಸ್ಪ್ಲೋರ್ ಫಿಲಿಪೈನ್ಸ್ ಇದಾಗಿತ್ತು ಸ್ನೇಹಿತರೆ. ಇದಾದ ಕೂಡ ನಿಮಗೆ ರೆಸಾರ್ಟ್ಸ್ನ, ನಾವು ಇರ್ತಕ್ಕಂಥ ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಅಲ್ಲಿ ವಿಶೇಷನ ಏನೇನದನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡಿ, ಇಲ್ಲಿ ಲೋಕಲ್ಸ್ ಯಾವ ತರ ಇದ್ದಾರೆ. ಹಾಗೆ ಇಲ್ಲಿ ಕ್ಲಿಯರ್ ವಾಟರ್ ಅಂದ್ರೆ ಇಂಡಿಯನ್ ಸಮುದ್ರ ವಾಟರ್ಗಿಂತ ಇಲ್ಲಿ ಫಿಲಿಪೈನ್ಸ್ ಕ್ಲಿಯರ್ ವಾಟರ್ ಯಾವ ತರ ಇದೆ ಅಂತ ನೋಡಿ. ಹಾಗೆ ಇಲ್ಲಿ ಒಂದು ಸರಿಸೃಪ ಒಂದು ನೋಡಿದ್ದು ಒಂದು ಬರ್ತಕ್ಕಂಥ ಜಾಗದಲ್ಲಿ ಇದು ಸ್ಟ್ರೆಚಬಲ್ ಆಗುತ್ತೆ ಸ್ನೇಹಿತರೆ. ಯಾವ ಲೆವೆಲ್ ಆದ್ರೂ ಆಗುತ್ತೆ. ಇವಾಗ ಲೆಂತ್ ಆಗಿದೆ ಅಲ್ವಾ ಸ್ನೇಹಿತರೆ. ನನ್ನ ನೋಡಿದ್ಕೊಳ್ಳೆ ಇಮಿಡಿಯೇಟ್ ಆಗಿ ಶಾರ್ಟ್ ಆಯ್ತು. ನೋಡಿ ಯಾವ ತರ ಶಾರ್ಟ್ ಆಯ್ತು. ಶಾರ್ಟ್ ಆದ್ಮೇಲೆ ತಿರ್ಗಾ ಎಲ್ ಸೇಪ್ ಅಲ್ಲಿ ಚೇಂಜ್ ಆಗುತ್ತೆ ನೋಡಿ. ಈ ತರ ಸಮುದ್ರಗಳಲ್ಲಿ ಸುಮಾರು ಸರೀಸೃಪಗಳು, ಸುಮಾರು ಜೀವಿಗಳು ಇರೋದು ಒಂದು ವಿಶೇಷ. ಅದರಲ್ಲಿ ನನಗೆ ಸಿಕ್ಕಿದ್ದು ಇದೊಂದು ಸ್ಪೆಷಲ್ ಆದಂತ ಒಂದು ವಿಡಿಯೋ ಆಗಿತ್ತು. ಹಾಗೆ ಇಲ್ಲಿ ಲೋಕಲ್ಸ್ ಯಾವ ತರ ಇದೆ ಅನ್ನೋದು ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಬನ್ನಿ. ರೋಡು ಯಾವ ತರ ಇದೆ ನೋಡಿ. ಈ ರೋಡ್ಸ್ ಹಾಗೆ ಕಾರ್ಸ್ ಎಲ್ಲ ಯಾವ ತರ ಇದೆ. ಆಲ್ಮೋಸ್ಟ್ ಆಲ್ ಎಲ್ಲ ಕಾರ್ಸು ಇಲ್ಲಿ ಈಸಿ ಆಗಿರ್ತದೆ. ಹಾಗೆ ಟ್ರೈ ಬೈಸಿಕಲ್ ಕೂಡ ರನ್ ಆಗುತ್ತೆ. ಲೋಕಲ್ ಕ್ಯಾಬ್ಸ್ ಕೂಡ ಇದೆ ಸ್ನೇಹಿತರೆ. ನೋಡಿ, ಎಲ್ಲ ಕಾರುಗಳು ಎಸಿ ವಿತ್ ಎಸಿ ಕಾರಲ್ಲೇ ಇರುತ್ತೆ ಮ್ಯಾಕ್ಸಿಮಮ್. ಹಾಗೆ ಇದು ಒಂದು ಸ್ಮಾಲ್ ಐಸ್ಲ್ಯಾಂಡ್ ಸಿಬು ಅಂತ. ಈ ಸ್ಮಾಲ್ ಐಸ್ಲ್ಯಾಂಡ್ ನ ಈ ಲೆವೆಲ್ ಡೆವಲಪ್ಮೆಂಟ್ ಆಗಿರೋದು ಒಂದು ವಿಶೇಷ. ನೋಡಿ ಈ ಕಾರುಗಳು ಯಾವ ತರ ಇದೆ ಅಂತ. ಹಾಗೆ ಬೈಸಿಕಲ್ ಅಲ್ಲಿ ಅವರು ರೂಲ್ಸ್ ಕಡ್ಡಾಯ ಫಾಲೋ ಮಾಡೋದು ಒಂದು ವಿಶೇಷ ಕಂಡು ಬಂದಿದ್ದು ಒಂದು ವಿಶೇಷವಾಗಿತ್ತು. ಹಾಗೆ ಆಟೋ ಕೂಡ ಇಲ್ಲಿ ನೋಡ್ಲಿಕ್ಕೆ ನಮ್ಗೆ ಸಿಕ್ಕಿದ್ದು. ಹೀಗೆ ಡಿಫ್ರೆಂಟ್ ಆಗಿ ನಾವು ಎಕ್ಸ್ಪ್ಲೋರ್ ಮಾಡಿದ್ದಾಯ್ತು. ಇದಾದ ಕೂಡ ಇಲ್ಲಿ ಮಾರುತಿ 8 ಕೂಡ ನಿಮ್ಗೆ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ. ಇದೆಲ್ಲ ಇಂಪೋರ್ಟೆಡ್, ಎಕ್ಸ್ಪೋರ್ಟ್ ಮಾಡಿದ್ದು ಇಂಡಿಯಾದಿಂದ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಹಾಗೆ ನಾವು ಲೋಕಲ್ ಶಾಪಿಂಗ್ ಹೋಗಿದ್ದು ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ ಈ ತರ ಎಲ್ಲ ಎಸಿ ಕಾರ್ ಇರುತ್ತೆ. ಟೊಯೋಟಾ, ನಿಸಾನ್, ಹಾಗೆ ಮಿತ್ಸುಬಿಸಿ
ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಬನ್ನಿ, ಒಂದು ರೆಸಾರ್ಟಲ್ಲಿ ಸಾಂಗ್ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಸ್ನೇಹಿತರೆ, ಇದಾದ ಕೂಡಲೇ ಮಧ್ಯಾಹ್ನ ನೋಡಿ ಆ ಜಾಗ ನೀರಿನಿಂದ ಹೆಂಗೆ ಆವೃತವಾಗಿದೆ ಅನ್ನೋ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಇವತ್ತೊಂದು ವಿಶೇಷವಾದ ಐಸ್ಲ್ಯಾಂಡ್ ನ. ಥ್ಯಾಂಕ್ಸ್ ಫಾರ್ ಚಾನಲ್ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.